welcome back to my vlog. Ryan, thumbs up. Thumbs up. Oh no! This vlog is all about our trip to Goa. ನೋಡು ಮೇಲೆ ಹೋಗ್ತಾ ಇದೀವಿ. Life is so beautiful. ಅದನ್ನ ಆಚರಿಸು. ಮುಂದಿದೆ ನೂರು ದಾರಿ ರಹದಾರಿ ಮನಸ್ಸು. Ryan, thumbs up. Ryan, thumbs up. Thumbs up. Oh no! ಎಲ್ಲಿ ಹೋಗ್ತಾ ಇದೀವಿ? ದುಬೈಗ. ಎಲ್ಲಿ? ಮರಗಾಸ 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 ಕನಸಿನ ಸೇರು ಮನಕ್ಕೆ ಗಡಿ ರೇಖೆ ಇನ್ನೇಕೆ ಮರಗಾಸ ಮರಗಾಸ ಮರಗಾಸ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಈಗಾಗಲೇ ನೀವೆಲ್ಲರೂ ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್ ನೋಡಿದ್ರಿ, ವಿಚ್ ವಾಸ್ ಟು ಕೇರಳ ನನ್ನ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳಿದ್ರಿ ದಟ್ ನೀವೊಂದು ಫ್ಯಾಮಿಲಿ ಜೊತೆ ಔಟಿಂಗ್ ಹೋದಾಗ ಇಲ್ಲಾಂದ್ರೆ ಎಲ್ಲಾದ್ರೂ ಟ್ರಾವೆಲ್ ಮಾಡಿದಾಗ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡಿ ಅಂತ. ಸೊ ಟುಡೇ ದಿಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಆರ್ ಟ್ರಿಪ್ ಟು ಗೋವಾ. ಅಮ್ಮ, ನಾವು ಹೋಗ್ತಿರೋದು ಗೋವಾಗೆ. ನಿಂಗೆ ನಿಜವಾಗ್ಲೂ ಸ್ವೆಟರ್ ಬೇಕಮ್ಮ ಅಲ್ಲಿ? ಸ್ವೆಟರ್ ಬೇಡನೇ, ಮತ್ತೆ ಇನ್ನೇನ್ ಬೇಕು? ಅಷ್ಟು ಒಳ್ಳೆ ಸ್ವೆಟರ್ ಏನೋ ತಂದ್ಕೊಟ್ಟಿದ್ಯಾ ನೀನು ಆಸೆ ಪಟ್ಟು. ಅದ್ರ ಕತೆ ಏನು ಅದಲ್ಲಮ್ಮ, ಸ್ವೆಟರ್ ಬೇಡ. ಪಿಂಕ್ A few moments later. ಅಮ್ಮ, ಇನ್ನೂ ಸ್ವೆಟರ್ ಹುಡುಕ್ತಾ ಇದ್ಯಾ? ಅಮ್ಮ, ಇನ್ನೂ ಸ್ವೆಟರ್ ಹುಡುಕ್ತಾ ಇದ್ಯಾ? ನಾನು ಟ್ರಾವೆಲ್ ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ನನ್ನ ಒಂದು ಪ್ಯಾಕಿಂಗ್ ವ್ಲಾಗಲ್ಲಿ ತೋರಿಸಿದೆ ವಾಟ್ ಆರ್ ದ ಸ್ಕಿನ್ ಕೇರ್ ಐಟಮ್ಸ್ ದ್ಯಾಟ್ ಐ ಟ್ರೈ ಆ್ಯಂಡ್ ಟೇಕ್ ಅನ್ನೋದು. ಟ್ಯಾನ್ ಆಗೋದು, ಡಾರ್ಕ್ ಸ್ಪಾಟ್ಸ್ ಇನ್ನೂ ಹೆಚ್ಚಾಗೋದು ಭಾಳ ಸಹಜ ಬಿಕಾಸ್ ಆಫ್ ಆರ್ ಎಕ್ಸ್ಪೋಜರ್ ಟು ಸನ್. ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, ದ 7 days ಚಾಲೆಂಜ್. ಅದು ಬಂದು ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೀರಮ್. ಸೊ ದಿಸ್ ಇಸ್ ದ ಥಿಂಗ್. ಸೊ ಇದನ್ನು 7 days ಯೂಸ್ ಮಾಡಿ ಅದಾದಮೇಲೆ ನನ್ನ ಸ್ಕಿನ್ನಲ್ಲಿ ಆಗೋವಂಥ ಡಿಫ್ರೆನ್ಸಸ್ನ ನಾನು ಕೂಡ ನೋಡೋದಕ್ಕೆ ನನ್ನ ಕುತೂಹಲ ಇದೆ. ಸೊ ಈ ಸಿರಮ್ನ ಬಂದು ಅವರು ಸ್ವರಸ ಕೋಲ್ಡ್ ಪ್ರೆಸ್ ಎಕ್ಸ್ಟ್ರಾಕ್ಷನ್ ಮೆಥಡನ್ನು ಮಾಡ್ತಿರೋದು. ಸೊ ಆ ಮೆಥಡನ್ನು ಮಾಡೋದ್ರಿಂದ ಟರ್ಮರಿಕ್ನ ಫುಲ್ ಪೊಟೆನ್ಷಿಯಲ್ ಅದನ್ನು ಹಾಗೆ ರಿಟೇನ್ ಮಾಡ್ಬೋದು. ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಸಿರಮಲ್ಲಿ ಇಟ್ ಹ್ಯಾಸ್ ದ ಬೆಸ್ಟ್ ಆಫ್ ಬೋತ್ ಸೈನ್ಸ್ ಆ್ಯಂಡ್ ನೇಚರ್. ಅಂದರೆ ಥ್ರೂ ಸೈನ್ಸ್ ಗ್ಲೈಕಾಲಿಕ್ ಆ್ಯಸಿಡ್ ಮತ್ತು ನಯಾಸಿನಮೈಡ್ನ ಇನ್ಫ್ಯೂಸ್ ಮಾಡಿದ್ದಾರೆ, ಹಾಗೆ ಥ್ರೂ ನೇಚರ್ ಇಟ್ ಇಸ್ ಟರ್ಮರಿಕ್. ಜಸ್ಟ್ ಬಿಫೋರ್ ಐ ಆಮ್ ಗೆಟಿಂಗ್ ರೆಡಿ ಟು ಸ್ಟೆಪ್ ಔಟ್, ನಾನು ಐ ಆಮ್ ಗೋನ್ ಟು ಬಿ ಯೂಸಿಂಗ್ ದ ಸಿರಮ್. ಸೊ ಇದು ಒಂದು 4-5 ಡ್ರಾಪ್ ಇನಫ್ ಅನ್ಸುತ್ತೆ. ಸೊ ಐ ಆಮ್ ಜಸ್ಟ್ ಲೈಕ್ ಲಿಬರಲಿ ಹಾಕೋತಾ ಇದ್ದೀನಿ. and keeps massaging circular motionally. So idon hachchi ಒಂದು 2 to 3 seconds I'm just going to let it get absorbed skin ಒಳಗೆ. So ಇದಾದ್ಮೇಲೆ I'm going to apply sunscreen. 7-day challenge ಕೂಡ ನಡೀತಿದೆ and I am part of the 7-day challenge. So ಇದರ ಕಂಟಿನ್ಯೂಸ್ ಯೂಸೇಜ್ ಇಂದ ಏನು ವ್ಯತ್ಯಾಸ ಆಗ್ಬೋದು ನನ್ನ ಸ್ಕಿನ್ನಲ್ಲಿ ಅನ್ನೋದನ್ನ ನೋಡೋದಕ್ಕೆ ನನಗೂ ಕುತೂಹಲ ಇದೆ. ಆ್ಯಂಡ್ ಆಲ್ಸೋ ಇದು ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ AM ಸ್ಕಿನ್ ರೂಟೀನ್, ಅಂದರೆ ಬೆಳಗ್ಗೆ ಮತ್ತು ರಾತ್ರಿ. ಬೆಸ್ಟ್ ರಿಸಲ್ಟ್ಸ್ ಸಿಗಬೇಕು ಅಂದರೆ ಬೆಸ್ಟ್ ಟು ಯೂಸ್ ಇಟ್ ಬೋತ್ ದ ಟೈಮ್ಸ್. ಇದು ಒಂದು ವಿಸಿಬಲಿ ಡಾರ್ಕ್ ಸ್ಪಾಟ್ಸ್ನ 7 ದಿನದೊಳಗಡೆ ರೆಡ್ಯೂಸ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ ರೇಡಿಯನ್ಸ್ನ ಕೂಡ ಬೂಸ್ಟ್ ಮಾಡುತ್ತೆ.
So you can check out the product today to avail 30% off on the Himalaya Dark Spot Clearing Face Serum today. So Himalaya Dark Spot Clearing Turmeric Face Serum ಬಂದು ನಿಮಗೆ Amazon, Flipkart ಮತ್ತು Nykaa ಅಲ್ಲಿ ಸಿಗುತ್ತೆ. ಆಲ್ಸೋ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಸೂಪರ್ ಕೆಯಾಟಿಕ್ ಆಗಿದೆ. ಇಬ್ಬರು ಸೀನಿಯರ್ ಸಿಟಿಸನ್ಸು, ಇಬ್ಬರು ಮಕ್ಕಳು, ಅದ್ರ ಮಧ್ಯೆ ಇಬ್ಬರು ಯೂತ್. ವೆರಿ ಹಾಟ್ ಅಂಡ್ ಹ್ಯಾಪನಿಂಗ್. Are you happy? Yes. How happy? Happy. Tata, Seta. Yoga. ನೋಡು ಮೇಲೆ ಹೋಗ್ತಾ ಇದೀವಿ. ಒಳಗಡೆ ಅಷ್ಟಂತ ಸ್ಕೈ ಮೇಲೆ. Life is so beautiful, adana charisu mundide nuru dari rahadari manasu la vida es bella avida linda baduke sundara kadambari. ಹೌದು. ಸೊ ಈಗ ಗೋವಾ ಏರ್ಪೋರ್ಟಿಗೆ ಬಂದಿದ್ದೀವಿ. ಬಟ್ ಕ್ಯಾಟಾಸ್ಟ್ರೋಫಿ ಇಬ್ಬರು ಮಕ್ಳು ಇಟ್ಕೊಂಡು. ಫೈನಲಿ ಬ್ಲಾಗ್ ಮಾಡ್ದಂಗೆ ನಾವು. ಆ್ಯಂಡ್ ಫೈನಲಿ ಒಂದು ಕ್ಯಾಟಿಕ್ ಇನ್ಫ್ಲೈಟ್ ಎಂಟರ್ಟೈನ್ಮೆಂಟ್ ಆದಮೇಲೆ ನಾವು ಎಲ್ಲರೂ ಕಾರಲ್ಲಿ ಕೂತ್ಕೊಂಡು ಇವಾಗ ಸದ್ಯಕ್ಕೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲಂಚ್. ನನ್ನ ಬ್ಲಾಗ್ ಅಲ್ವಾ, ಸೊ ಫುಡ್ ಐಟಮ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಲಂಚ್ ಮುಗಿಸ್ಕೊಂಡು ವಿ ಗೋನ ಗೋ ಟು ದ ಪ್ರಾಪರ್ಟಿ ವಿ ಹ್ಯಾವ್ ಚೋಸನ್ ಟು ಸ್ಟೇ ಆ್ಯಂಡ್ ಕೀಪ್ ವಾಚಿಂಗ್ ದ ಬ್ಲಾಗ್. ಶ್ರೇಷ್ಠ ಅಲ್ಲಿ ಬೀಚ್ ನೋಡು. ನನ್ನ ವಾಯ್ಸ್ ಆಡಿಬಲ್ ಇದೆಯಾ ಗೊತ್ತಿಲ್ಲ. ಮೈಟ್ ಹ್ಯಾವ್ ಟು ವೇರ್ ಅ ಮೈಕ್, ಬಟ್ ಸ್ಟಿಲ್ ಐ ವೇರ್ ದ ಮೈಕ್. ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಡ್ರಿ. ಏನಂದರೆ ನಾನು ಡಾಬ್ಲಿನ್ ಏರ್ಪೋರ್ಟನ್ನು ನಾವು ಹೋಗ್ತಿರುವಂಥ ಜಾಗ ವಿಚ್ ಇಸ್ ಮಾರ್ಜಿನ್. ಇಟ್ಸ್ ಗೋಯಿಂಗ್ ಟು ಟೇಕ್ 1.5 hours. ಸೊ ಅದಕ್ಕೆ ಮುಂಚೆ ಐ ಸೆಟ್ ಸ್ವಲ್ಪ ತಿನ್ಬಿಡೋಣ ಅಂತ. ಸೊ ಒಂದು ಅಥೆಂಟಿಕ್ ಗೋವನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಆಲ್ ಪಿಲ್ಲೇಸ್ ಇಲ್ಲೇ ಇದ್ದಾರೆ. ಪ್ಲೀಸ್ ಸ್ಟ್ಯಾಂಡ್. ಪಿಲ್ಲೆ 1, ಪ್ಲೀಸ್ ಸ್ಟ್ಯಾಂಡ್. ಪಿಲ್ಲೆ 3 and 4. ಸೊ ಏನಂದ್ರೆ ಬೆಂಗಳೂರಲ್ಲಿ ತುಂಬಾ ಶೆಕೆ ಅಂತಿದ್ವಿ. ಮಳೆ ಶುರು ಆಗಿದ ತಕ್ಷಣ ಅಯ್ಯೋ ತಣ್ಣಗಾಗ್ಬಿಡ್ತಲ್ಲ ಅಂದ್ಬಿಟ್ಟು ಇನ್ನೂ ಶೆಕೆ ಬೇಕು ಅಂತ ಗೋವಾ ಬಂದಿದೆ ಫೀಲಿಂಗ್. ಬಟ್ we're all excited. Like Ryan and Shreshta's first trip to go. ಅಲ್ಲ ಅವ್ರೇನೋ ಮಾತಾಡ್ತಾ ಇದ್ರು, ನಿಮಗೆ ಗಮನ ಇಲ್ಲ, ಅಷ್ಟೊಂದು ಗಾಸಿಪಿಂಗ್. ರಾಯನ್, ವಾಟ್ ಆರ್ ಯು ಡೂಯಿಂಗ್ ರಾಯನ್? ಇಲ್ಲಿ ಒಂದು ಎಲ್ಲಾರು ಟ್ಯಾಬ್ ನೋಡ್ಕೊಂಡು ಕೂರೋರು ಇಲ್ಲಿ. ಅಲ್ಲಿ ಇನ್ನದು ಹೆಂಗಿದೆ? ಸೊ ಕೊನೆಗೂ ನಾವು ಇರೋವಂಥ ಒಂದು ವಾಸಸ್ಥಳ ಅಂದರೆ ನಮ್ಮ ರೆಸಾರ್ಟ್ಗೆ ಕೊನೆಗೂ ಬಂದ್ವಿ. ಆಫ್ಟರ್ ಅ ವೆರಿ ಯಮ್ ಲಂಚ್. ಈಗ ಮಕ್ಕಳು ಮಲಗಿದ್ದಾರೆ. ಸೊ ನನ್ನ ರೂಮ್ ಇಂಟ್ರೊಡಕ್ಷನ್ ಇನ್ನೂ ಮಾಡೋಕ್ಕಾಗಲಿಲ್ಲ. ಸೊ ಅವರೆಲ್ಲ ಎದ್ಮೇಲೆ ನಾಳೆ ಬೆಳಗ್ಗೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಆ ಟೈಮಲ್ಲಿ ಇಂಟ್ರೊಡಕ್ಷನ್ ಮಾಡ್ತೀನಿ. ಬಟ್ ರೈಟ್ ನಾವು
ದಿಸ್ ಎಂಟೈರ್ ಪ್ಲೇಸ್ ಇಸ್ ಫಿಲ್ಡ್ ವಿತ್ ಸ್ವಿಮ್ಮಿಂಗ್ ಪೂಲ್ಸ್. ಇಟ್ಸ್ ಲಿಟ್ರಲಿ ಹೆಂಗಿದೆ ಅಂದರೆ ಇದು ನೀರ್ ಮೇಲೆ ಹೋಟೆಲ್ ಮಾಡ್ದಂಗಿದೆ. ಸೊ ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ದಿಸ್ ಇಸ್ ಅವರ್ ಪ್ರೈವೇಟ್ ಪೂಲ್. ಸೊ ನಾನು ಬಿಂದು ಈಗ ಜಸ್ಟ್ ಗೋನಾ ಜಂಪ್ ಇನ್ ಟು ದ ಪೂಲ್ ಆ್ಯಂಡ್ ರಿಲ್ಯಾಕ್ಸ್. ಬಂದಿದ ತಕ್ಷಣ ನಾವು ಮೊದಲು ಮಾಡಿದ ಕೆಲಸ ಏನಂದರೆ ಮಕ್ಕಳನ್ನ ಮಲಗಿಸಿ ಮಕ್ಕಳನ್ನ ಅವರೇ ಮಲ್ಕೊಂಡ್ಬಿಟ್ರು. ದೇ ವರ್ ಸೋ ಟಯರ್ಡ್. ಜಸ್ಟ್ ಜಂಪ್ ಇನ್ ಟು ದ ವಾಟರ್. ಯಾ, ಜಸ್ಟ್ ಜಂಪ್ ಮಾಡಿ ಫುಲ್ ಸ್ಪ್ಲಾಶ್ ಮಾಡಿ ಜಂಪ್ ಮಾಡಿ. ಐ ಥಿಂಕ್ ವೆದರ್ ಈಸ್ ಗುಡ್. ಅಂದರೆ ಅಫ್ಕೋರ್ಸ್ ಗೋವಾ ಇಸ್ ಹ್ಯೂಮಿಡ್, ಬಟ್ ಏನಂದರೆ ಬೆಸ್ಟ್ ಪಾರ್ಟ್ ಐ ಥಿಂಕ್ ಮೋರ್ ದೆನ್ ಹ್ಯೂಮಿಡ್ ನಮಗೆ ಸ್ವಲ್ಪ ಈ ಸತಿ ಬೆಂಗಳೂರು ತುಂಬ ಶೆಕೆ ಇದ್ದಿದ್ರಿಂದ ಇಲ್ಲಿ ಬಂದು ಸರ್ಪ್ರೈಸಿಂಗ್ಲಿ ಬೇರೆಬಲ್ ಔಟ್ಡೋರ್ಸ್. ಹೌದು, ಆಕ್ಚುಲಿ. ಅಂಡ್ ವಿ ಆರ್ ಗೆಟಿಂಗ್ ದಿಸ್ ಟೈಮ್ See that flamingo floating behind. ಉಲ್ಟಾ ತಿರುಗಿ. Hello. As you have already seen, we had a beautiful swim madhyana just as soon as we landed. ಸೊ ಇವಾಗ ಸಾಯಂಕಾಲ ಆಗಿದ ತಕ್ಷಣ ಒಂದು ಸ್ಟ್ರೋಲ್ ಮಾಡ್ಕೊಂಬರೋಣ. ಅಫ್ಕೋರ್ಸ್ ಇಟ್ಸ್ ಗೋವಾ, ಸೊ ಸಾಯಂಕಾಲದ ಹೊತ್ತು ಜಸ್ಟ್ ವಾಕಿಂಗ್ ನಿಯರ್ ದ ಬೀಚ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಎಂಜಾಯಿಂಗ್ ದ ಬೀಚ್ ಅಷ್ಟೇ. ಸೊ ಗೋಯಿಂಗ್ ಫಾರ್ ದ ಸ್ಟ್ರೋಲ್ ನಾವು. ಮತ್ತೆ ನಾನು ನನ್ನ ಬ್ಲೂಟೂತ್ ಮೈಕ್ ಹಾಕೊಳ್ಳೋಕೆ ಮರ್ತ್ಬಿಟ್ಟೆ. ಅಂದರೆ ಪ್ಲ್ಯಾನ್ ಇಲ್ದೇ ಹಾಗೆ ಸ್ಟ್ರೋಲಿಗೆ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಸೊ ಹೋಪ್ಫುಲಿ ಆಡಿಯೋ ನಿಮಗೆ ಕೇಳಿಸ್ತಿದೆ ಅಂತ. ರಾಯಲ್ ರಾಜ್ ಓಕೆ, ನನ್ನ ಮಗ ಕಲ್ಲಲ್ಲಿ ಅಭಿಷೇಕ ಮಾಡೋಕ್ಕೆ ನೋಡ್ತಾ ಇದ್ದಾನೆ. ರಾಯನ್ ಓದೇ ಕೊಡ್ತೀನಿ ಬರ್ತಾರೆ. ಸೊ ಲೆಟ್ಸ್ ಡೈವ್ ಮೋರ್ ಇನ್ ಟು ದ ವ್ಲಾಗ್. ನೀನು ಹೋಗಿ ಮನೆಗೆ ಮತ್ತೆ ಯಾರಾದ್ರೂ ಮಕ್ಕಳನ್ನ ನೆಕ್ಸ್ಟ್ ಟೈಮ್ ಗೋವಾ ಕರ್ಕೊಂಡ್ ಬರ್ತೀನಿ ಅಂದ್ರೆ ನಿನಗೂ ನನಗೂ ನನಗೆ ನಾನೇ ಹೇಳ್ಕೊತಾ ಇರೋದು. ರಾಯನ್ ಎಸಿಬಾರ್ದು ಮಣ್ಣು ಎಸಿಬಾರ್ದು. ಎಲ್ಲಿ? ವಾವ್,